ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ವಿವಿಧ ಗ್ರಾಮಗಳಿಂದ ಆಗಮಿಸಿರುವ ಎಲ್ಲ ಗೌರವಾನ್ವಿತ ಯಜಮಾನರುಗಳೇ, ನಮ್ಮ ಸಮಾಜದ ಬಂಧುಗಳೇ, ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಪೂಜ್ಯ ಜ್ಞಾನಪ್ರಕಾಶ್ ಸ್ವಾಮೀಜಿಯವರೇ, ಈ ಕಾರ್ಯಕ್ರಮಕ್ಕೆ ಮುಖಂಡತ್ವವನ್ನು ಕೊಟ್ಟಿರ್ತಕ್ಕಂಥ ಶಾಸಕರಾದಂಥ ಆರ್ ಕೃಷ್ಣಮೂರ್ತಿ ಅವರೇ, ಮಾಜಿ ಶಾಸಕರಾದಂಥ ಬಾಲರಾಜ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ಬಂಧುಗಳೇ, ಸ್ವಾಮೀಜಿ ಮಾತಾಡಿದ್ದಾರೆ, ಆಮೇಲೆ ರಾಜು ಸಾಹೇಬರು ಮಾತಾಡಿದ್ದಾರೆ, ಪಾಪಣ್ಣ ಮಾತಾಡಿದ್ದಾರೆ. ನಾನು ಅದನ್ನ ರಿಪೀಟ್ ಮಾಡಲ್ಲ. ಇಲ್ಲಿಂದ ಈ ಚರ್ಚೆ ಹಳ್ಳಿಗಳಿಗೆ ಹೋಗುತ್ತೆ. ಅಲ್ಲಿ ನೀವು ಏನ್ ಮಾತಾಡಬೇಕು, ಹೇಗೆ ಡಿಪೆಂಡ್ ಮಾಡ್ಕೋಬೇಕು ಅನ್ನೋದಕ್ಕೆ ಒಂದಷ್ಟು ಅಂಕಿ ಅಂಶಗಳನ್ನ ಕೊಡ್ತೀನಿ ನಾನು. ನಾಗಮೋಹನ್ ದಾಸ್ ವರದಿಯನ್ನ ಅಧ್ಯಯನ ಮಾಡಿ ಅದರ ಬ್ರೀಫ್ ನೋಟ್ ಅನ್ನ ನಾನು ತಗೊಂಬಂದಿದ್ದೀನಿ. ನಾನು ಕೃಷ್ಣಮೂರ್ತಿ ಅವ್ರಿಗೆ ಹೇಳಿದೆ, ಈ ಬ್ರೀಫ್ ನೋಟು ನಾಗಮೋಹನ್ ದಾಸ್ ವರದಿನಲ್ಲಿ 1765 ಪುಟಗಳ ದೊಡ್ಡ ಪುಸ್ತಕ. ಅವರು ಸಾರ್ವಜನಿಕರಿಗೆ, ಶಾಸಕರುಗಳಿಗೆ, ಅಧಿಕಾರಿಗಳಿಗೆ ಅನುಕೂಲ ಆಗಲಿ ಅಂತ ಕೊನೆಯ 3-4 ಪೇಜ್ ಅಲ್ಲಿ ಬ್ರೀಫಿಂಗ್ ಕೊಟ್ಟಿದ್ದಾರೆ. ಕೃಷ್ಣಮೂರ್ತಿ ಅವರು ಈಗ ವಿಧಾನಸಭಾ ಅಧಿವೇಶನ ನಡೀತಾ ಇದೆ. 14ನೇ ತಾರೀಕು ಈ ವರದಿ ತಿರಸ್ಕಾರ ಆಗುತ್ತೋ, ಪುರಸ್ಕಾರ ಆಗುತ್ತೋ ಅಥವಾ ಪರಿಷ್ಕರಣೆ ಆಗುತ್ತೋ, ಇದು 3 ಪದಗಳನ್ನ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಹೇಳಿದ್ದಾರೆ. ಈ ವರದಿಯನ್ನ ಸ್ವೀಕರಿಸಬಹುದು, ತಿರಸ್ಕರಿಸಬಹುದು ಸರ್ಕಾರ, ಪುರಸ್ಕರಿಸಬಹುದು ಅಥವಾ ಪರಿಷ್ಕರಿಸಬಹುದು. ಇಷ್ಟು 4 ಆಪ್ಷನ್ ಅನ್ನ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ನಾವಿಲ್ಲಿ ಜಡ್ಜ್ಮೆಂಟ್ ಕೊಟ್ಬಿಡೋದು ಬೇಡ, ದಯಮಾಡಿ ನಾವು ಸರ್ಕಾರಕ್ಕೆ ಬಿಡೋಣ. ಸರ್ಕಾರ ಇದನ್ನ, ನಾನು ವೈಯಕ್ತಿಕವಾಗಿ ಹೇಳೋದೇನು ಅಂತಂದ್ರೆ, ಇದನ್ನ ಸ್ವೀಕರಿಸಿದ್ದೀರಿ, ಮಂತ್ರಿ ಮಂಡಲದಲ್ಲಿ ಮಂಡನೆ ಆಗುತ್ತೆ 14ನೇ ತಾರೀಕು. ಅದಕ್ಕಿಂತ ಮೊದಲು ಇವತ್ತು 13, 14, 15 ನಾಳೆಗೆ 2 ದಿನ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ನಾಗಮೋಹನ್ ದಾಸ್ ಅವರ ಸಮಿತಿಯಲ್ಲಿದ್ದಂತಹ ಅಧಿಕಾರಿಗಳನ್ನೆಲ್ಲ ಕೂರಿಸಿಕೊಂಡು ಈ ಸ್ವೀಕರಿಸಿರುವಂತಹ ವರದಿಯನ್ನ ಅಧ್ಯಯನಕ್ಕೊಳಪಡಿಸಿ 2 ದಿನದಲ್ಲಿ ಅಧ್ಯಯನಕ್ಕೊಳಪಡಿಸಿ ಇದನ್ನ ತಿರಸ್ಕರಿಸಬೇಡಿ, ಪರಿಷ್ಕರಿಸಿ ಅಂತ ನಾನು ನಿಮ್ಮ ಪರವಾಗಿ ಒತ್ತಾಯ ಮಾಡ್ತೀನಿ. ಯಾಕೆ ಪರಿಷ್ಕರಿಸಬೇಕು ಅಂತಂದ್ರೆ ನಿಮ್ಗೆ ಹೇಳ್ತೀನಿ ಬಂಧುಗಳೇ, ಈ ವರದಿಯಲ್ಲಿ 3 ಮಾನದಂಡಗಳನ್ನ ಇಟ್ಕೊಂಡು ಈ ವರದಿಯನ್ನ ಕೊಟ್ಟಿದ್ದಾರೆ. ಮೊದಲನೇದು, ಯಾವ ಯಾವ ಪ್ರವರ್ಗದಲ್ಲಿ ಎಷ್ಟು ಜನಸಂಖ್ಯೆ ಇದೆ, ಅದು ಮೊದಲನೇ ಬೇಸದು. ಎರಡನೇದು, ಪ್ರವರ್ಗದ ಸಾಮಾಜಿಕ, ಶೈಕ್ಷಣಿಕ, ಔದ್ಯೋಗಿಕ ಆದ್ಯತೆ ಮೇಲೆ ಮೀಸಲಾತಿ ಹಂಚಿಕೆ. ಆ ತರ ಇವರು ಮಾಡಿದ್ದಾರೆ. 1,07,01,982 ಜನರಿದ್ದಾರೆ. ಅದರಲ್ಲಿ ಬುಡಗ ಜಂಗಮ, ಬೇಡ ಜಂಗಮ ಜನಸಂಖ್ಯೆ 1,77,662 ಇದೆ. ಮತ್ತು ಅಂತರ್ಜಾತಿ ವಿವಾಹವಾದವರು ಪರಿಶಿಷ್ಟ ಜಾತಿಯವರು ಅಲ್ಲ. ಅಂದ್ರೆ ಇಲ್ಲಿ ಬುಡಗ ಜಂಗಮ, ಬೇಡ ಜಂಗಮ, SC ಸರ್ಟಿಫಿಕೇಟ್ ತಗೊಳ್ತಾ ಇರೋದು ಕೋರ್ಟ್ ಅಲ್ಲಿ ಡಿಸ್ಪ್ಯೂಟ್ ಆಗಿದೆ. ಹಾಗಾಗಿ ಆ 1,77,000 ಚಿಲ್ಲರೆ ಜನರನ್ನ ಸೈಡ್ಗಿಟ್ಟಿದ್ದಾರೆ. ಅಂತರ್ಜಾತಿ ವಿವಾಹ ಆದವರು 14,449 ಅದನ್ನ ಸೈಡ್ಗಿಟ್ಟಿದ್ದಾರೆ. ಪರಿಗಣನೆಗೆ ತಗೊಂಡಿರೋ ಜನಸಂಖ್ಯೆ ಎಷ್ಟು ಅಂದ್ರೆ 1,05,09,871 ಜನರನ್ನ ಪರಿಗಣನೆಗೆ ತಗೊಂಡು ಮೀಸಲಾತಿ ಹಂಚಿಕೆ ಮಾಡಿದ್ದಾರೆ. ಈ ಮೀಸಲಾತಿ ಹಂಚಿಕೆಯನ್ನ ಹೇಗೆ ಮಾಡಿದ್ದಾರೆ ಅಂದ್ರೆ 5 ಗುಂಪು ಮಾಡಿದ್ದಾರೆ. ಈ 5 ಗುಂಪು ಮಾಡಿರೋದೇ ಡೌಟ್ ಬಂದಿರೋದು ನಮಗೆ. ನನಗೂ ಕೂಡ ಡೌಟೇ. ನಾನು ಹಿಂದುಳಿದ ವರ್ಗಗಳ ಇಲಾಖೆಯ 2 ಆಯೋಗದ ಜೊತೆ ಕೆಲಸ ಮಾಡಿದ್ದೀನಿ. ಹಾಗಾಗಿ ನನಗೆ ಡೌಟ್ ಇದೆ, ಯಾಕೆ ಮಾಡಿದ್ರು ಅಂತ. ಇದನ್ನ ಸದಾಶಿವ ಆಯೋಗ ಕೂಡ ಮಾಡಿಲ್ಲ, ಮಾಧುಸ್ವಾಮಿ ಕ್ಯಾಬಿನೆಟ್ ಸಬ್ ಕಮಿಟಿನಲ್ಲೂ ಮಾಡಿಲ್ಲ. ಇವ್ರು ಯಾಕೆ ಮಾಡಿದ್ರು ಅಂತ ಹುಡುಕ್ತಾ ಹೋದ್ರೆ
ಇವರು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಮಾನದಂಡಗಳ ಆಧಾರದ ಮೇಲೆ ಮಾಡ್ಬಿಟ್ಟಿದ್ದಾರೆ. ಇದನ್ನ ಮಾಡ್ಬಿಟ್ಟಿದ್ದಾರೆ. 5 ಗುಂಪುಗಳು ಯಾವುದು ಅಂದ್ರೆ ಅತಿ ಹಿಂದುಳಿದ ಜಾತಿಗಳು 59. ಇವ್ರನ್ನ ಅಲೆಮಾರಿ, ಅರೆ ಅಲೆಮಾರಿ ಜಾತಿಗಳು ಅಂತ ಕರೀತಾರೆ. 2ನೇ ಗುಂಪುಗಳು ಹಿಂದುಳಿದ ಜಾತಿ, ಹೆಚ್ಚು ಹಿಂದುಳಿದ ಜಾತಿಗಳು, ಮೋಸ್ಟ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಅಂತ. ಯಾರು? ಮಾದಿಗ ಸಂಬಂಧಿತ ಜಾತಿಗಳು 18. ಈ ಅತಿ ಹಿಂದುಳಿದ ಜಾತಿಗಳು, ಅಲೆಮಾರಿ, ಅರೆ ಅಲೆಮಾರಿ ಜಾತಿಗಳಿದೆಯಲ್ಲ, 59 ಜಾತಿಗಳು. ಇವ್ರ ಜನಸಂಖ್ಯೆ 5,22,099. ಅಂದ್ರೆ 4.97% ಇದ್ದಾರೆ ಟೋಟಲ್ SC ಪಾಪ್ಯುಲೇಷನ್ ಅಲ್ಲಿ. ಮೋಸ್ಟ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಬಿ ಕ್ಯಾಟಗರಿ ಅಂದ್ರೆ ಮಾದಿಗ ಸಂಬಂಧಿತ 18 ಜಾತಿಗಳು. ಇವ್ರ ಜನಸಂಖ್ಯೆ ಎಷ್ಟಿದೆ ಅಂದ್ರೆ 36,69,246. ಮೊದಲನೇ ಕ್ಯಾಟಗರಿಗೆ 1% ಕೊಟ್ಟಿದ್ದಾರೆ. ಬಿ ಕ್ಯಾಟಗರಿ ಮಾದಿಗ ಸಂಬಂಧಿತ ಜಾತಿಗಳಿಗೆ 6% ಕೊಟ್ಟಿದ್ದಾರೆ. ಮೂರನೇದು ಯಾವುದು ಅಂದ್ರೆ ಹಿಂದುಳಿದ ಜಾತಿಗಳು, ಈ ವಲಯ ಸಂಬಂಧಿತ ಜಾತಿಗಳು 17. ಇವ್ರ ಜನಸಂಖ್ಯೆ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 30,08,633. ಇವ್ರಿಗೆ ಮೀಸಲು ನಿಗದಿ ಮಾಡಿರೋದು ಎಷ್ಟು ಅಂದ್ರೆ 5%. 4ನೇದು ಡಿ, ಕಡಿಮೆ ಹಿಂದುಳಿದ ಜಾತಿಗಳು 4 ಜಾತಿಗಳು, ಬೋವಿ, ಲಂಬಾಣಿ, ಕೊರ್ಚ, ಕೊರ್ಮ ಇತ್ಯಾದಿ ಜಾತಿಗಳು. ಇವರ ಜನಸಂಖ್ಯೆ ಒಟ್ಟು 28,34,939. ಇವರಿಗೆ ಮೀಸಲು ನಿಗದಿ ಮಾಡಿರ್ತಕ್ಕಂಥದ್ದು 4%. ಈ 5ನೇ ಕ್ಯಾಟಗರಿ ಇದೆಯಲ್ಲ, ಈ 5ನೇ ಕ್ಯಾಟಗರಿ ಮೂಲ ಜಾತಿಯನ್ನ ನಮೂದಿಸದೇ ಇರುವ ಜಾತಿಗಳು. ಈಗ ನಾನು ಹೊಲೆರೋನು, ಪಳಿಗೆರು, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ನಾನು ಹೊಲೆರೋನು. ಈ ಸಮೀಕ್ಷೆನಲ್ಲಿ ನಾನು ಹೊಲೆರು ಅಂತ ಬರ್ಸಿಲ್ಲ, ಆದಿ ಕರ್ನಾಟಕ ಅಂತ ಬರ್ಸ್ಬಿಟ್ಟಿದ್ದೀನಿ. ಅದು ಬೇರೆ ಬೇರೆ ಕಾರಣಕ್ಕೆ. ಒಂದು ಆಯೋಗ ಆ ವ್ಯಕ್ತಿ ಏನ್ ಮೆನ್ಷನ್ ಮಾಡ್ತಾನೋ ಇದನ್ನೇ ಬರೀರಿ ಸ್ವಾಮಿ ಅಂದ್ರೆ ಬರ್ಕೋಬೇಕಾಗುತ್ತೆ. ಈ ಮೂಲ ಜಾತಿ ನಮೂದಿಸದ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಜನಸಂಖ್ಯೆ ಎಷ್ಟಿದೆ ಅಂದ್ರೆ 4,74,954. ಇವರಿಗೆ 1% ಮೀಸಲಾತಿ ಕೊಟ್ಟಿದ್ದಾರೆ. ಇದಾಗಿರೋ ವ್ಯತ್ಯಾಸಗಳೇನು ಅಂತ ನಿಮ್ಗೆ ಹೇಳ್ಬಿಡ್ತೀನಿ. ಪ್ರವರ್ಗ 1ರಲ್ಲಿ 59 ಜಾತಿಗಳು ಅಂತ ಹೇಳ್ತಾರಲ್ಲ, ಅಲೆಮಾರಿ, ಅರೆ ಅಲೆಮಾರಿ ಜಾತಿಗಳು. ಇದರಲ್ಲಿ ಈ ಲಿಸ್ಟ್ ಅಲ್ಲಿ ಇದೆ, ನೀವು ಕೂಡ ವೆಬ್ಸೈಟ್ ಅಲ್ಲಿ ಇದೆ, ತೆಗೆದು ನೋಡಬಹುದು. ಇದರಲ್ಲಿ ಕ್ರಮ ಸಂಖ್ಯೆ 17ರಲ್ಲಿ ಚನ್ನದಾಸರ, ವಲಯದಾಸರ್ ಅಂತ 2 ಜಾತಿಗಳು ಅಲೆಮಾರಿ ಗುಂಪಿಗೆ ಸೇರಿಸ್ಬಿಟ್ಟವ್ರು. ಇವರಿಬ್ರು ವಲಯ ಸಂಬಂಧಿತ ಜಾತಿಗಳು. ಇವರ ಜನಸಂಖ್ಯೆ ಎಷ್ಟಿದೆ ಅಂದ್ರೆ 79,625. ಕ್ರಮ ಸಂಖ್ಯೆ 28ರಲ್ಲಿ ವಲ್ಹಾರ್ ಅಂತ 2 ಜಾತಿಗಳಿದೆ, ಅದು ವಲಯ ಸಂಬಂಧಿತ ಜಾತಿಗಳು. ಅವ್ರದ್ದು 11,249 ಇದೆ. ಕ್ರಮ ಸಂಖ್ಯೆ 29ರಲ್ಲಿ ವಲಯದಾಸರಿ ಅಂತ ಇದೆ. ನಮ್ಮ ಬಳ್ಳಾರಿ, ಕೊಪ್ಪಳು ಆ ಭಾಗದಲ್ಲಿ ಹೋದ್ರೆ ಇವ್ರು ಸಿಗ್ತಾರೆ. ಇವ್ರ ಜಾತಿ ಎಷ್ಟು ಸಂಖ್ಯೆ ಇದೆ ಅಂದ್ರೆ 3,063. ಕ್ರಮ ಸಂಖ್ಯೆ 40ರಲ್ಲಿ ಮಾಲದಾಸರಿ, ವಲಯರಲ್ಲಿ ಇರ್ತಕ್ಕಂಥ ದಾಸರುಗಳು ಇವರು. ಸೊ ಇವರೆಷ್ಟಿದ್ದಾರೆ 8,638. ಒಟ್ಟು ಎಷ್ಟಿದೆ ಅಂದ್ರೆ ಪ್ರವರ್ಗ 1ರಲ್ಲಿ 59 ಜಾತಿಗಳಲ್ಲಿ ಸೇರ್ಕೊಂಡಿರೋರ ಈ 4 ಜಾತಿಗಳು ವಲಯ ಸಂಬಂಧಿತ ಜಾತಿಗಳ ಜನಸಂಖ್ಯೆ ಎಷ್ಟಿದೆ ಅಂದ್ರೆ 1,22,575. ನಮ್ಮ ಆರ್ಗ್ಯುಮೆಂಟ್ ಏನು ಅಂದ್ರೆ ಈ ಜಾತಿಗಳನ್ನ ಬಿ ಕ್ಯಾಟಗರಿ, ಸಿ ಕ್ಯಾಟಗರಿಗೆ ಸೇರಿಸಬೇಕು. ವಲಯ ಸಂಬಂಧಿತ ಜಾತಿಗಳ ಪಟ್ಟಿಗೆ ಸೇರಿಸಬೇಕು. ಯಾಕೆಂದ್ರೆ ಇವ್ರು ವಲಯರು, ಅದ್ಯಾಕೆ ಅಲೆಮಾರಿಗಳ ಜೊತೆ ಸೇರಿಸ್ಬಿಟ್ಟವ್ರೆ. ಈ ವಲಯದಾಸರು ಊರೂರಲ್ಲಿ ಭಿಕ್ಷೆ ಇರ್ತಾರಲ್ಲ, ಅದಕ್ಕೆ ಅಲೆಮಾರಿಗಳು ಅಂತ ಅಂದ್ಬಿಟ್ಟಿದ್ದಾರೆ. ಅದು ಬೇಸಿಕಲಿ ದೇ ಆರ್ ವಲಯಾಸ್. ಇನ್ನೂ ಇಂಟ್ರೆಸ್ಟಿಂಗ್ ಏನ್ ಗೊತ್ತಾ, ಪ್ರವರ್ಗ ಬಿ ಅಂದ್ರೆ ಮಾದಿಗ ಸಂಬಂಧಿತ ಜಾತಿಗಳ ಕ್ರಮ ಸಂಖ್ಯೆ 16ರಲ್ಲಿ ಪರಯ ಅಂತ 2 ಜಾತಿಗಳನ್ನ ಅಲ್ಲಿ ಸೇರಿಸ್ಬಿಟ್ಟವ್ರು.
ಅವರ ಸಂಖ್ಯೆ ಎಷ್ಟಿದೆ ಅಂದ್ರೆ 1,61,164 ಮೂರ್ತಿ. 1.25 ಲಕ್ಷ ಜನ ಅಲ್ಲಿ ಸೇರ್ಕೊಂಡ್ಬಿಟ್ಟವ್ರೆ ಮಾದಿಗರ ಗುಂಪಿನಲ್ಲಿ. ಯಾಕೆ ಸೇರಿಸಿರ್ಬೋದು ಅಂತಂದ್ರೆ ನಮ್ಮೂರ ಅಮ್ಮನ್ ಕಾಲೋನಿ ಇದೆಯಲ್ಲ, ಕೊಳ್ಳೇಗಾಲದಲ್ಲಿ ಅಮ್ಮನ್ ಕಾಲೋನಿಗೆ ನೀವು ಹೋಗಿ ನೋಡಿ, ಅವರೆಲ್ಲ ಪೌರ ಕಾರ್ಮಿಕರು. ಏನು ರಾಮಣ್ಣ, ಪೌರ ಕಾರ್ಮಿಕರು ಅಲ್ಲಿ ಒಲೆಯರು ಇದ್ದಾರೆ, ಮಾದಿಗರು ಇದ್ದಾರೆ. ಅರುಂಧತಿಯಾರ್ ಅಂತ ಮಾದಿಗರನ್ನ ಕರೀತಾರೆ, ಅಥವಾ ಚೆಕ್ಲಿಯನ್ ಅಂತ ಕರೀತಾರೆ. ಇವರು ಪರೆಯರು. ಇಬ್ರು ಕಸ ಗುಡಿಸ್ತಾರೆ. ಕಸ ಗುಡಿಸೋರು ರುಚಿ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಆ ಕಡೆಗೆ ಸೇರಿಸ್ಬಿಟ್ಟವ್ರೆ. ಈ ತರದ್ದೊಂದು ಸಣ್ಣ ಮಿಸ್ಟೇಕ್ ಆಗಿದೆ. ಪ್ರವರ್ಗ ಇ, ವಿಶೇಷವಾಗಿ ಇದು ಪ್ರವರ್ಗ ಇ ನಲ್ಲಿ ಏಕೆ, ಎಡಿ, ಎ, ಆದಿ ಆಂಧ್ರ 7,000 ಚಿಲ್ಲರೆ ಇದ್ದಾರೆ. ಅದು ಬಿಟ್ರೆ ಆದಿ ದ್ರಾವಿಡ, ಆದಿ ಕರ್ನಾಟಕ. ನನಗನ್ಸುತ್ತೆ ಈ ಸರ್ವೆನಲ್ಲಿ ಇರ್ತಕ್ಕಂಥ ಶೈಕ್ಷಣಿಕ, ಔದ್ಯೋಗಿಕ, ಆರ್ಥಿಕ ಸ್ಥಿತಿಗತಿಗಳನ್ನ ನೋಡಿದ್ರೆ ವಲಯರ ಸಾಮಾಜಿಕ ಸ್ಥಿತಿಗತಿಗಳು ಹೆಂಗಿದೆ ಹಂಗೆ ಆದಿ ದ್ರಾವಿಡ, ಆದಿ ಕರ್ನಾಟಕ ಇದೆ. ವಲಯರ ಔದ್ಯೋಗಿಕ, ಸರ್ಕಾರಿ ಉದ್ಯೋಗದಲ್ಲಿ ವಲಯರು ಎಷ್ಟು ಪ್ರಾತಿನಿಧ್ಯ, ಅಫ್ಕೋರ್ಸ್ ಈ ವರದಿ ಹೇಳುತ್ತೆ ಮಾದಿಗರಿಗಿಂತ ಹೆಚ್ಚು ಪ್ರಾತಿನಿಧ್ಯವನ್ನ ತಗೊಂಡಿದ್ದಾರೆ. ಯಾಕೆ ತಗೊಂಡಿದ್ದಾರೆ ಅಂತ ನಾನು ಹೇಳ್ತೀನಿ. ಸೊ ಅದೇ ತರ ಇರೋದ್ರಿಂದ ಇವ್ರು ಎಷ್ಟಿದ್ದಾರೆ, ಎಕೆ, ಎಡಿಎ 4,74,954 ಜನ ಇದ್ದಾರೆ. ಅಂದ್ರೆ ಪ್ರವರ್ಗ ಎ ನಲ್ಲಿ, ಪ್ರವರ್ಗ ಬಿ ನಲ್ಲಿ, ಪ್ರವರ್ಗ ಇ ನಲ್ಲಿ ಇರ್ತಕ್ಕಂಥ ಒಟ್ಟು ಜನಸಂಖ್ಯೆ ಎಷ್ಟು ಅಂದ್ರೆ 7,38,693. ನಮ್ಮ ಜನಸಂಖ್ಯೆ ಪಟ್ಟಿ ಮಾಡಿರೋದು ಎಷ್ಟು, 30,08,633. ಈ 7 ಲಕ್ಷನ ಇಲ್ಲಿಗೆ ಸೇರಿಸಿದ್ರೆ ನಮ್ಮ ಜನಸಂಖ್ಯೆ 37,47,326 ಆಗುತ್ತೆ. ಇಷ್ಟಾಗುತ್ತೆ. ಮಾದಿಗ ಸಂಬಂಧಿತ ಜಾತಿ ಒಳಗಡೆ 1,61,164 ಜನ ಸೇರ್ಕೊಂಡ್ಬಿಟ್ಟವರಲ್ಲ ಪರೆಯರು, ಅವರನ್ನ ಮಾದಿಗರ ಸಂಖ್ಯೆಯಿಂದ ಕಳೆದ್ರೆ ಮಾದಿಗರ ಜನಸಂಖ್ಯೆ 35,08,082 ಆಗುತ್ತೆ. ಅಂದ್ರೆ ನಮಗಿಂತ 2,39,280 ಸಂಖ್ಯೆ ಕಡಿಮೆ ಇದೆ. ಸೊ ಈ ಬೇಸ್ ಇಟ್ಕೊಂಡ್ರೆ ಮೀಸಲಾತಿನ ಹೆಂಗ್ ನಿಗದಿಪಡಿಸಬೇಕು? ನೀವು ಹೇಳೋದು ಜನಸಂಖ್ಯೆ ಆಧಾರದ ಮೇಲೆ ಅಂತ. ಮೊದಲನೇ ಪ್ಯಾರಾಮೀಟರ್ ಅದು ನೋಡಿ, ಇಲ್ಲಿ ಹೇಳ್ತಾರೆ ಯಾವ ಪ್ರವರ್ಗದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅನ್ನೋದು ಮೊದಲನೇದು. ಈ ಮೊದಲನೇ ಪ್ಯಾರಾಮೀಟರ್ ಬಗ್ಗೆ ಮಾಡೋದಾದ್ರೆ ಮಾದಿಗರಿಗಿಂತ ಜಾಸ್ತಿ ವಲಯ ಕೊಡಬೇಕು. ಆದ್ರೆ ಈ ವರದಿನಲ್ಲಿ ನಾಗಮೋಹನ್ ದಾಸ್ ಏನ್ ಹೇಳಿದ್ದಾರೆ ಅಂದ್ರೆ ಅತ್ಯಂತ ಕಡಿಮೆ ಪ್ರಾತಿನಿಧ್ಯ ತಗೊಂಡಿರೋರಿಗೆ ತಾಯಿ ಹೃದಯ ಇಟ್ಕೊಂಡು ಬಿಟ್ಕೊಡ್ಬೇಕಾಗುತ್ತೆ ಅಂತ. ಈಗ 6% ಇದೆಯಲ್ಲ, ಅದನ್ನ ತಗೊಳ್ಳಿ ಅವರು. ಈ ಅಂಕಿಅಂಶದ ಪ್ರಕಾರ ಲೆಕ್ಕ ಮಾಡಿದ್ರೆ 0.5% ಇಳಿಬೇಕಾಗುತ್ತೆ. 6% ತಗೊಳ್ಳಿ ನೀವು, ಲಿಬರಲ್ ಆಗಿ ಅವ್ರು 6% ತಗೊಳ್ಳಿ. ಆದ್ರೆ ನಮಗೆ 5 ಮಾಡಿದ್ದೀರಲ್ಲ, ಇದನ್ನೆಲ್ಲ ಕ್ಲಬ್ ಮಾಡಿದ್ರೆ ನಾವು 6% ಗಿಂತ ಜಾಸ್ತಿ ಕೊಡಬೇಕಾಗುತ್ತೆ. ನೀವು ಯಾರಿಂದ ತೆಗಿಬೇಕು ಅದು ಸರ್ಕಾರಕ್ಕೆ ಬಿಟ್ಟಿದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಕ್ಯಾಬಿನೆಟ್ ಅವರಿಗೆ ಬಿಟ್ಬಿಡೋಣ, ಯಾರಿಂದ ಯಾರಿಗೆ ತೆಗೆದಾಕ್ಬೇಕು ಅದನ್ನ ಅವ್ರಿಗೆ ಬಿಟ್ಬಿಡೋಣ. ಸರ್ಕಾರ ಕೂಡ, ಯಾವುದೇ ಸರ್ಕಾರ ಇರಲಿ, ಜುಡಿಷಿಯಸ್ ಆಗಿ ಯೋಚನೆ ಮಾಡೋದು. ಒಬ್ಬರಿಗೆ ಫೇವರಬಲ್, ಒಬ್ಬರಿಗೆ ಡಿಸ್ಫೇವರಬಲ್ ಯಾವ ಸರ್ಕಾರನೂ ಮಾಡಕ್ಕಾಗಲ್ಲ. ಯಾಕಂದ್ರೆ ಕಾನೂನಿನ ತೊಡಕಾಗುತ್ತೆ, ಕೋರ್ಟ್ ಅಲ್ಲಿ ಅದು ಅಬ್ಜೆಕ್ಷನ್ ಆಗುತ್ತೆ. ಸರ್ಕಾರಕ್ಕೆ ಬಿಡೋಣ. ಇಲ್ಲಿ ಪ್ರಶ್ನೆ ನಾಗಮೋಹನ್ ದಾಸ್ ಅವ್ರಿಗೆ, ಮಾನ್ಯ ನ್ಯಾಯಮೂರ್ತಿಗಳಿಗಿರುವಂತ ಸಂಶಯ ಏನು ಅಂತಂದ್ರೆ, ಮಾದಿಗ ಸಂಬಂಧಿತ ಜಾತಿಗಳು ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ. ಹೌದು, ವಲಯರಿಗಿಂತ ಹಿಂದುಳಿದಿದ್ದಾರೆ. ವಲಯರು ಸ್ವಲ್ಪ ಜಾಸ್ತಿ ಇದ್ದಾರೆ. ಯಾಕೆ ಜಾಸ್ತಿ ಇದ್ದಾರೆ ಅಂತ ಅಧ್ಯಯನ ಮಾಡಬೇಕಾಗಿತ್ತಲ್ವಾ ನೀವು? ಇವರು ಎಲ್ಲೆಲ್ಲಿದ್ದಾರೆ? ಮೈಸೂರು, ಚಾಮರಾಜನಗರ, ಮಂಡ್ಯ, ಕೋಲಾರ, ಬೆಂಗಳೂರು ಸೌತ್, ರಾಮನಗರ, ಕಲಬುರಗಿ, ಬೀದರ್, ವಿಜಯಪುರ, ಹಾಸನ, ಚಿಕ್ಕಮಗಳೂರು, ಇಷ್ಟು ಜಿಲ್ಲೆಗಳಲ್ಲಿ ವಲಯರ ಸಂಖ್ಯೆ ಜಾಸ್ತಿ ಇದೆ. ಇವ್ರಿಗೆ ಅನುಕೂಲ ಆಗಿದ್ದೇನು ವಲಯರಿಗೆ ಅಂತಂದ್ರೆ, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಶಿಕ್ಷಣ ವ್ಯವಸ್ಥೆ ಜಾರಿ ಆಯಿತು. ನಿಮಗೆ ಗೊತ್ತಿರಲಿ, 800 ಶಾಲೆಗಳನ್ನ ಅಸ್ಪೃಶ್ಯರಿಗೋಸ್ಕರನೇ ತೆಗೆದಿದ್ರು.
ಈ ಭಾಗದಲ್ಲಿ ಅಸ್ಪೃಶ್ಯರು ಅಂದ್ರೆ ಯಾರು? ಒಲೆಯರು. ನಾಲ್ವಡಿ ಕೃಷ್ಣರಾಜ ಒಡೆಯರು ತಂದಿದ್ದಂಥದ್ದು. ಸೊ ಎಜುಕೇಶನಲ್ ಫೆಸಿಲಿಟಿ ಸಿಕ್ತು, ಹಾಸ್ಟೆಲ್ ಫೆಸಿಲಿಟಿ ಸಿಕ್ತು, ಸ್ಕಾಲರ್ಶಿಪ್ ಸಿಕ್ತು. ಕುಳ್ಳಂಗೆರೆಯ ಮಗನ್ನ ಸ್ಕೂಲ್ಗೆ ಯಾಕೆ ಸೇರಿಸ್ತಾ ಅಂದ್ರೆ ಬಣಜಿಗೆರೆ ಅವ್ರ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ನನ್ನ ಮಗನು ಹೋಗ್ಲಿ ಅಂತ ಸೇರಿಸಿರ್ತಾನೆ ಅಷ್ಟೇ. ಮಾದಿಗರಿಗೆ ಆ ಜ್ಞಾನ ಯಾಕೆ ಬರಲಿಲ್ಲ ಅಂತಂದ್ರೆ ಅವರು ಒಂದು ವೃತ್ತಿ ಮಾಡ್ತಾ ಇದ್ರು, ಕೃಷಿ ಸಂಬಂಧಿತ ವೃತ್ತಿ ಅಲ್ಲ ಅವ್ರದ್ದು. ಚರ್ಮದ ಕೆಲಸ ಮಾಡ್ತಾ ಇದ್ರು. ಚರ್ಮದ ಕೆಲಸ ಮಾಡ್ತಾ ಇದ್ದಂದ್ರೆ ಸಮಾಜದಿಂದ ಒಂದಷ್ಟು ದೂರ ಇದ್ರು. ಒಲೆ ಹೆಂಗಿದ್ರು ಅಂದ್ರೆ ಜೀತ ಮಾಡ್ತಿದ್ರು. ಗೌಡ್ರ ಮನೆ ಒಳಗಡೆಲ್ಲ ಕೊಟ್ಟಿಗೆಲ್ಲ ಓಡಾಡೋರು. ಹಂಗೆ ಗೌಡ್ರ ಮನೇಲಿ ಏನೇನು ಬೆಳವಣಿಗೆ ಆಗುತ್ತೆ ಅದನ್ನ ನನ್ನ ಮನೆಯಲ್ಲೂ ಆಗ್ಬೇಕಲ್ಲ ಅಂತ ಆಸೆ ಪಟ್ಟ. ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಶಿಕ್ಷಣ ಸಿಕ್ತು. 1921ರಲ್ಲಿ ಮೀಸಲಾತಿ ಬಂತು. ಅದಾದ್ಮೇಲೆ ಸಂವಿಧಾನ ಬಂತು. ಸಂವಿಧಾನಾತ್ಮಕವಾಗಿ ಮೀಸಲಾತಿ ಸಿಕ್ತು. ಇವ್ರು ಪಡ್ಕೊಂಡ್ರು. ಅದೇ ಒಂದು ರಾಂಗ್ ಪರ್ಸೆಪ್ಷನ್, ಒಂದು ತಪ್ಪು ಗ್ರಹಿಕೆ ಏನು ಅಂತಂದ್ರೆ ಮಾದಿಗರನ್ನ ತುಳಿದು ಒಲೆಯರ ಮೇಲೆ ಬಂದ್ಬಿಟ್ಟಿದ್ದಾರೆ ಅಂತ. ನಾನು ಮಾದಿಗ ಬಂಧುಗಳ ಸಭೆನಲ್ಲೇ ಇದನ್ನ ಹೇಳಿದ್ದೀನಿ. ಈ ಕಥೆ ಹೇಳೋದನ್ನ ನಿಲ್ಸಿದೀನಿ. ಮಂದಕೃಷ್ಣ ಮಾದಿಗಾಗೆ 87ರಲ್ಲೇ ಹೇಳ್ಬಿಟ್ಟಿದ್ದೀನಿ ನಾನು. ಅವ್ರು ಒಪ್ಕೊಂಡ್ರು ಅದನ್ನ. ಇವ್ರಿಗೆ ಅವಕಾಶ ಸಿಕ್ತು, ಹೋದ್ರು. ಸೊ ಇದು ಒಂದು. ಇವ್ರಿಗೆ ಉದ್ಯೋಗ ಹೆಂಗ್ ಸಿಕ್ತು ಅಂದ್ರೆ ಶಿಕ್ಷಣ ಪಡ್ಕೊಂಡ್ರು, ಮೀಸಲಾತಿ ಬಂತು, ಉದ್ಯೋಗ ಸಿಕ್ತು. ಭೂಮಿ ಯಾಕೆ ಸಿಕ್ತು ಅಂತಂದ್ರೆ ಈ ಭಾಗದಲ್ಲಿದ್ದಂತ ರಾಜ ಮಹಾರಾಜರುಗಳು, ಆ ಕಡೆ ಬೆಳಗಾವಿ ಬಾಂಬೆ ಕರ್ನಾಟಕದಲ್ಲಿದ್ದಂತ ರಾಜರುಗಳು, ಛತ್ರಪತಿ ಶಾಹು ಮಹಾರಾಜ್ ಇರ್ಬೋದು, ಶಿವಾಜಿ ಮಹಾರಾಜ್ ಇರ್ಬೋದು, ಭೂ ಹಂಚಿಕೆ ಮಾಡಿದ್ದಾರೆ. ಭೂಮಿ ಜೊತೆ ಸಂಬಂಧ ಇದ್ದಿದ್ದು ಯಾರಿಗೆ? ಇವ್ರಿಗೆ ತಗೊಂಡ್ರು. ಹಾಗಾಗಿ ಭೂಮಿ ಇವ್ರ ಹತ್ರ ಜಾಸ್ತಿ ಇದೆ, ಉದ್ಯೋಗ ಇವ್ರ ಹತ್ರ ಜಾಸ್ತಿ ಇದೆ, ಸಾಕ್ಷರತೆ ಇವ್ರ ಹತ್ರ ಜಾಸ್ತಿ ಇದೆ ಅಂದ್ರೆ ಇದನ್ನ ಸಹಜವಾಗಿ ತಕೊಂಡಿರುವಂತದ್ದು. ಹಾಗಾಗಿ ನಿಮ್ ಕಣ್ಣಿಗೆ ಜಾಸ್ತಿ ಕಾಣಿಸ್ತಾ ಇದೆ. ಇವತ್ತು ಡೆಕ್ಕನ್ ಹೆರಾಲ್ಡ್ ಅಲ್ಲಿ ಒಂದು ಬಹಳ ಸೆನ್ಸಿಟಿವ್ ಆರ್ಟಿಕಲ್ ಇದೆ, ಸೆಂಟರ್ ಪೇಜ್ ಅಲ್ಲಿ ನೀವು ಓದಿ, ಎಡಿಟೋರಿಯಲ್ ಇದೆ ಮೂರ್ತಿ. ಏನ್ ಹೇಳ್ತಾರೆ ಅಂದ್ರೆ ಈ ವರದಿ ಆಧಾರದ ಮೇಲೆ 1927ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಿದ್ದು ಇವತ್ತು ಜೀವಂತವಾಗಿದೆ ಅಂತ ಬರೆದಿದ್ದಾರೆ. ಈ ವರದಿನಲ್ಲಿ ಒಲೆಯರು ಮಾದಿಗರು ಇಬ್ಬರೂ ಅಸ್ಪೃಶ್ಯತೆಗೆ ಒಳಗಾಗಿದ್ದಾರೆ ಅನ್ನೋ ಮಾಹಿತಿ ಕೊಡ್ತಾರೆ. ಸೊ ಹಾಗಾಗಿ ಈ ಮಾದಿಗ ಸಂಬಂಧಿತ ಜಾತಿಗಳು ಎಲ್ಲೆಲ್ಲಿದ್ದಾರೆ ಅಂದ್ರೆ ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ, ಬಾಗಲಕೋಟೆ, ದಾವಣಗೆರೆ, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ, ತುಮಕೂರ, ಈ ಜಿಲ್ಲೆಗಳು. ಈ ಜಿಲ್ಲೆನ ಆಳ್ವಿಕೆ ಮಾಡಿದವರು ಒಂದು ಬ್ರಿಟಿಷರು, ಇಲ್ಲ ಅಂದ್ರೆ ಹೈದರಾಬಾದ್ ನಿಜಾಮ. ಹೈದರಾಬಾದ್ ನಿಜಾಮ ಎಜುಕೇಶನಲ್ ಫೆಸಿಲಿಟೀಸ್ ಕೊಡ್ಲಿಲ್ಲ ಇವ್ರಿಗೆ. ಕೊಟ್ಟಿದ್ದ ಇವರು ಸಮಾನಾಂತರಕ್ಕೆ ಬಂದ್ಬಿಡ್ತಿದ್ದವರು ಏನು. ಸೊ ಈ ಎಲ್ಲಾ ಕಾರಣಗಳಿಗೋಸ್ಕರ, ಐತಿಹಾಸಿಕ ಕಾರಣಗಳಿಗೋಸ್ಕರ ಹೌದು ನಾಗಮೋಹನ್ ದಾಸ್ ವರದಿನಲ್ಲಿ ಒಲೆಯರು ಮಾದಿಗರಿಗಿಂತ ಜಾಸ್ತಿ ತಗೊಂಡಿದ್ದಾರೆ. ನಿಮಗೆ ಗೊತ್ತಿರಲಿ, ಗ್ರಾಜುಯೇಟ್ಸ್ ಜಾಸ್ತಿ ಇದೀವಿ, PUC ಪಾಸ್ ಆಗಿರೋರು ಜಾಸ್ತಿ ಇದೀವಿ. ನಮ್ಮಲ್ಲಿ ಡ್ರಾಪ್ ಔಟ್ಸ್ ಇದೆಯಲ್ಲ, ಶಾಲೆ ಬಿಡ್ತಕ್ಕಂಥ ಮಕ್ಕಳ ಸಂಖ್ಯೆನೂ ಕಡಿಮೆ ಇದೆ. ಯಾಕೆಂದ್ರೆ ಇವರು ಜಾಗೃತರಾಗಿದ್ದಾರೆ ಅಷ್ಟೇ. ಇವರು ಜಾಗೃತರಾಗಿದ್ದೆ ತಪ್ಪ ಅಲ್ವಾ? ಸೊ ಈ ತರದ್ದಿದೆ. ಇವ್ರಿಗೆ ಮಾದಿಗರಿಗೆ ಪಾಪ ಆ ತರದ ಅವಕಾಶಗಳು ಸಿಕ್ಲಿಲ್ಲ. ಈ ತರ ಅವಕಾಶ ವಂಚಿತರಾಗಿದ್ದೀವಿ ಅನ್ನೋ ಕಾರಣಕ್ಕೇನೆ ಒಳ ಮೀಸಲಾತಿ ಮಾಡಿ ಅಂತ ಹೋರಾಟ ಮಾಡಿದ್ರು. ಒಲೆಯವ್ರ ಜೊತೆ ನಾವು ಕಾಂಪೀಟ್ ಮಾಡಕ್ಕಾಗಲ್ಲ, ಹಾಗಾಗಿ ನಮಗೆ ಪ್ರತ್ಯೇಕ ಮೀಸಲಾತಿ ಕೊಡಿ ಅಂತ ಹೇಳಿದ್ದಾರೆ. ನಾಗಮೋಹನ್ ದಾಸ್ ವರದಿ, ಸದಾಶಿವ ವರದಿ, ಮಾಧುಸ್ವಾಮಿ ಅವರ ಕ್ಯಾಬಿನೆಟ್ ರಿಪೋರ್ಟ್ ಎಲ್ಲ 6% ಕೊಟ್ಟಿದ್ದಾರೆ. ಕೊಟ್ಬಿಡಿ. ಈ 5 ಕೊಟ್ಟಿದ್ದೀರಲ್ಲ, ಇದನ್ನ ಸರಿ ಮಾಡೋದಕ್ಕೆ ಪರಿಷ್ಕರಿಸಿ ಒಪ್ಕೊಳ್ಳಿ ಅಂತ ದಯಮಾಡಿ ಇದು ಈ ಪ್ರತಿಭಟನೆ ಸ್ವಾಮೀಜಿ ಹೇಳಿದ್ರು, ಮತ್ತೆ ಪಾಪಣ್ಣನು ಹೇಳಿದ್ರು, ನಾವು ಮಾದಿಗರ ವಿರುದ್ಧ ಹೋರಾಟ ಅಲ್ಲ ಇದು. ಅರ್ಥ ಆಯ್ತಾ? ಮಾದಿಗ ಸಮಾಜದ ಬಂಧುಗಳು ಇದನ್ನ ಅರ್ಥ ಮಾಡ್ಕೊಳ್ಳಿ. ಮಾದಿಗರ ವಿರುದ್ಧ ಹೋರಾಟ ಅಲ್ಲ ಇದು. ಒಲೆಯರಿಗೆ ಡಿಸ್ಕ್ರಿಮಿನೇಷನ್ ಆಗಿದೆ, ವ್ಯತ್ಯಾಸ ಆಗಿದೆ, ಅದನ್ನು ಸರಿ ಮಾಡಿ ಅಂತ ಕೇಳ್ತಾ ಇದೀವಿ. ನನಗನ್ಸುತ್ತೆ ನನ್ನ ಕಾನ್ಸೆಪ್ಟ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಮೂರ್ತಿ ಮೋಸ್ಟ್ ಪ್ರಾಬಬಲಿ ಈ 26ನೇ ತಾರೀಕು ಕ್ಯಾಬಿನೆಟ್, 16ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಇದನ್ನ ಪರಿಷ್ಕರಿಸಿ ಎಲ್ರಿಗೂ, ಮಾದಿಗರಿಗೂ ಒಪ್ಪಿಗೆ ಆಗೋ ತರ, ಒಲೆಯರಿಗೂ ಒಪ್ಪಿಗೆ ಆಗೋ ತರ ಒಂದು ತೀರ್ಮಾನ ಆಗುತ್ತೆ. ಕಾರಣ ಸುಮ್ನೆ ಅಲ್ಲಲ್ಲೇ ಸುಮ್ನೆ ವಿರೋಧ ಮಾಡೋದ್ ಬೇಡ. ಸಮಾಜಗಳು ಹೊಡೆದ ಬಿಡ್ತವೆ. ಎಷ್ಟರ ಮಟ್ಟಿಗೆ ಅಂದ್ರೆ ಹಳ್ಳಿಗೆ ಹೊಂಟೋಗಿದೆ. ಈಗ ಅದಾಗದ್ ಬೇಡ. ನಾವು ಜೊತೆಯಾಗಿರೋಣ. ಅವ್ರ ಪಾಲು ಅವ್ರು ತಗೊಳ್ಳಿ, ನಮ್ಮ ಪಾಲು ಏನ್ ಕಡಿಮೆ ಆಗಿದೆ ಅದು ನಮ್ಮ ಪಾಲು ಕೊಟ್ಬಿಡ್ಲಿ. ನಮ್ಮ ಜಾತಿಗಳನ್ನ ಬೇರೆ ಗುಂಪುಗಳಿಗೆ ಸೇರಿಸಿದಲ್ಲ, ಅವ್ರನ್ನ ಇಲ್ಲಿಗೆ ಸೇರಿಸಿದ್ರೆ ನಮ್ ಸಂಖ್ಯೆ ಜಾಸ್ತಿ ಆಗುತ್ತೆ. ಇದಿಷ್ಟನ್ನ ನೀವು ಹಳ್ಳಿನಲ್ಲಿ ಮಾತಾಡಿ ಮುಂದಿನ ದಿನಗಳಲ್ಲಿ
ಸರ್ಕಾರ ಏನ್ ತೀರ್ಮಾನ ಮಾಡುತ್ತೋ ಅದನ್ನ ನೋಡ್ಕೊಂಡು ಮುಂದೆ ಹೆಜ್ಜೆ ಇಡೋಣ ಅಂತ ಅನ್ಸುತ್ತೆ. ಏನಂತೀರಿ? ಬೋಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬೋಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ ಭೀಮ್. ನಮಸ್ಕಾರ. ದಯಮಾಡಿ ಇನ್ನೊಂದು ಅರ್ಧ ಗಂಟೆ